ಸುರಪುರದಲ್ಲಿ ಮೊದಲ ಬಾರಿಗೆ ಹಿಂದೂ ಮಹಾಗಣಪತಿ. ಹನ್ನೊಂದು ದಿನಗಳ ಬಳಿಕ ವಿಜೃಂಭಣೆಯಿಂದ ವಿಸರ್ಜನೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಜನಸಾಗರ. ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿ ಕುಣಿದ ಯುವಕರು. ಸುರಪುರದಲ್ಲಿ ಹಿಂದೂ ಮಹಾಗಣಪತಿಯ ಜಲಕ್ಕೆದು ವಿಸರ್ಜನಾ ಯಾತ್ರೆಗೆ ಹರಿದು ಬಂದ ಭಕ್ತ ಸಾಗರ. ಹೌದು, ಸುರಪುರದ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಾಪಿಸಿದ್ದ 11 ಅಡಿ ಎತ್ತರದ ಹಿಂದೂ ಮಹಾಗಣಪತಿಯ 11ನೆಯ ದಿನದಂದು ಅದ್ದೂರಿ ವಿಸರ್ಜನಾ ಯಾತ್ರೆ ನೆರವೇರಿತು. ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ಭಕ್ತ ಸಾಗರ ವಿನಾಯಕನಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಮೂಲಕ ಬೃಹತ್ ಮೆರವಣಿಗೆಯಲ್ಲಿ ಭಾಗಿಯಾದರು. ತಲೆಯ ಮೇಲೆ ಪೇಟ, ಕೊರಳಲ್ಲಿ ಕೇಸರಿ ಶಾಲು ಹಾಕಿಕೊಂಡು ಡಿಜೆ ಮ್ಯೂಸಿಕ್ ಸಿಸ್ಟಮ್ ಅಬ್ಬರಕ್ಕೆ ಕುಣಿದು ಕುಪ್ಪಳಿಸಿದ್ರು ಯುವಕರು. ಡೊಳ್ಳು ಕುಣಿತದ ತಾಳಕ್ಕೆ ತಕ್ಕಂತೆ ಕೆಲ ಹಿರಿಯರು ಕಿರಿಯರು ಹೆಜ್ಜೆ ಹಾಕಿದ್ರು. ಡಿಜೆ ಎತ್ತರದಲ್ಲಿರುವ ಕಾರಣಕ್ಕೆ ಗಂಟೆಗಳ ಕಾಲ ಕರೆಂಟ್ ತೆಗೆಯಲಾಗಿತ್ತು. ದಾರಿಯುದ್ದಕ್ಕೂ ರಂಗು ರಂಗಿನ ಸಿಡಿಮದ್ದುಗಳು ಆಗಸದ ಮೇಲೆ ವಿವಿಧ ಆಕಾರದಲ್ಲಿ ಕಾಣ್ತಿರೋದನ್ನ ರಸ್ತೆ ಪಕ್ಕ ಮಹಡಿ ಮೇಲೆ ನಿಂತು ಜನರು ಕಣ್ತುಂಬಿಕೊಂಡರು. ಮಹಾತ್ಮ ಗಾಂಧಿ ವೃತ್ತ, ದರ್ಬಾರ್ ರಸ್ತೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಶ್ರೀ ವೇಣುಗೋಪಾಲ್ ಸ್ವಾಮಿಯ ದೇವಸ್ಥಾನ, ವಾಲ್ಮೀಕಿ ವೃತ್ತ ಮಾರ್ಗವಾಗಿ ಕೃಷ್ಣಾ ನದಿಗೆ ತೆರಳಿ ವಿಸರ್ಜಿಸಲಾಯಿತು. ಕಾರ್ಯಕ್ರಮವು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿದ್ದು ಸಮಾಜಗಳಿಗೆ ಒಳ್ಳೆಯ ಸಂದೇಶ ನೀಡಲು ಉದ್ದೇಶಿಸಲಾಯಿತು. ಜಾನಪದ ಉತ್ಸವ, ರಸಮಂಜರಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಪೂಜ್ಯರಿಂದ ಧಾರ್ಮಿಕ ಕಾರ್ಯಕ್ರಮ ನಡೆದವು. ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ಭಾಗವಹಿಸುವಂತೆ ಹಾಲಿ ಶಾಸಕರಿಗೂ ಮತ್ತು ಮಾಜಿ ಸಚಿವರಿಗೂ ಆಹ್ವಾನಿಸಲಾಗಿತ್ತು. ನಿಜಕ್ಕೂ ಇವೆಲ್ಲ ನಮ್ಮ ಸಮಿತಿ ಹುಡುಗರು ಮನೇನ ಕೆಲಸ ಅಂದ್ರೆ ಯಾರು ಅಪ್ಪ ಅಮ್ಮ ಹೇಳಿದ ಕೆಲಸ ಯಾವತ್ತೂ ಮಾಡಿಲ್ಲ. ಬಟ್ ಇಲ್ಲಿ ಗಜಾನನ ಆಶೀರ್ವಾದದಿಂದ ಇವತ್ತು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡಕತ್ತಾರ. ನೋಡಿ ಬಹಳ ಖುಷಿ ಆಗಕತ್ತದ. 9 ದಿನ ಆಯ್ತಂತ ಸಾರ್ ಅವನೇ ಮಾಡಿ ಅಂತ ಹೇಳಿದ ಅಂದ್ರೆ ಬಹಳ ಖುಷಿ ಆಗ್ತದೆ. ಎಲ್ಲರೂ ಕಲ್ತು ಈ ತರ ನಿಂತು ಮಾಡಕತ್ರಿ ಮನಿ ಕಾರ್ಯಕ್ರಮ ತರ. ಯಾಕಂದ್ರೆ ಗಜಾನನ ಅಂದ್ರೆ ಗಣಪತಿ ಅಂದ್ರೆ ಅದೇ ತರ. ಇವತ್ತು ನಾವು ಗುರುಗಳನ್ನ ಸಾಕಷ್ಟು ಕಡೆ ನೋಡ್ತೀವಿ. ಮೊದಲು ಯಾವ್ದಾದ್ರು ಹೋಮ ಮಾಡ್ಬೇಕು, ಮನಿ ಕಟ್ಟಬೇಕು, ಯಾವ್ದೋ ಕಲ್ಯಾಣ ಕಾರ್ಯಕ್ರಮ ಮಾಡ್ಬೇಕು, ಪೂಜೆ ಮಾಡ್ಬೇಕಂದ್ರೆ ಮೊದಲು ಗಣೇಶನ ಪೂಜೆ ಮಾಡಿದ ಮೇಲೆನೆ ಮುಂದಿನ ಪೂಜೆ ಮಾಡ್ತಾರೆ. ಅದಕ್ಕೆ ಇವತ್ತು ಆ ಗಜಾನನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಬಹಳ ಖುಷಿಯಾಗಿದೆ. ಇವತ್ತು ನೀವೆಲ್ಲರೂ ಬಂದು ಬಹಳ ಯಶಸ್ವಿ ಮಾಡಿರಿ. ಪ್ರತಿ ವರ್ಷ ಇದು 1 ವರ್ಷ ಮಾಡೋದಲ್ಲ, ಪ್ರತಿ ವರ್ಷನೂ ನೀವು ಇದೇ ತರ ಮಾಡ್ಕೊಂತ ಹೋದ್ರ ಬಹಳ ಖುಷಿ ಆಗ್ತದೆ. ನನ್ನ ಕನಸು ಬಹಳ ಬೇರೆ ಬೇರೆ ನನ್ನ ಕನಸಾವ. ನೀವೆಲ್ಲರೂ ಮಾಡಿದಕ್ಕೆ ನಾನು ಯಾವತ್ತು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿದೆ, ಜೊತೆಗಿದ್ದೇ ಇರ್ತೀನಿ. ಇವತ್ತು ಅದಕ್ಕೋಸ್ಕರ ನನ್ನ ಸೋದರಾದಂತ ರಾಜ ಹನುಮಪ್ಪ ನಾಯ್ಕ ಅಂತವ್ರು ನಿಮ್ ಸಮಿತಿಯವರು ಬೆಳಿಗ್ಗೆ ಬರ್ತಾರೋ ಇಲ್ಲ, ಮುಂಜಾನೆಯಿಂದ ಸಾಯಂಕಾಲವರೆಗೂ ಇಲ್ಲಿ ನಿಂತು ಎಲ್ಲಾ ಕಾರ್ಯಕ್ರಮವನ್ನು ಮಾಡಂತ ಒಂದು ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ.
ಅದಕ್ಕೆ ಎಲ್ಲಾ ಸಮಿತಿಯವರು ಹೆಚ್ಚಿನ ರೀತಿ ಈ ತರ ಭಾಗವಹಿಸಿ, ಇದು ಒಬ್ಬರ ಕಾರ್ಯಕ್ರಮ ಅಲ್ಲ, ಒಬ್ಬರು ಮಾಡಿದ ಸಕ್ಸಸ್ ಆಗಂಗಿಲ್ಲ. ಇವತ್ತು ನೀವೆಲ್ಲರೂ ನಿಂತು ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತದೆ. ಬಹಳ ಅದ್ಭುತವಾಗಿ ಮಾಡ್ತಾರೆ. ಯಾಕಂದ್ರೆ ಗಣೇಶ ಚೌತಿ ಮಾಡೋದ್ರಿಂದ ನಮ್ಮೆಲ್ಲ ವಿಘ್ನಗಳು ದೂರ ಆಗಿ ಎಲ್ಲರಿಗೂ ಒಳ್ಳೇದಾಗಂತ ಕೆಲಸ ಆಗ್ತದೆ. ನಿಮಗೂ ಸಮಿತಿಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಯಾರ್ಯಾರಿಗೆ ಲಗ್ನ ಆಗಿಲ್ಲ ಜಲ್ದಿ ಲಗ್ನನೂ ಆಗ್ತದೆ. ನಿಮಗೆ ದೇವ್ರನ್ನು ನೋಡ್ತಾನೆ, ಇಷ್ಟು ನನ್ನ ಸೇವೆ ಮಾಡಕತ್ತಾರ ಅಂದ್ರೆ ಇವ್ರಿಗೆ ಒಳ್ಳೇದ್ ಮಾಡ ಮತ್ ನಿಮಗೂ ಕಲ್ಯಾಣ ಮಾಡಂತ ಕೆಲಸವನ್ನು ಮಾಡ್ತಾನ, ನಿಮಗೂ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಅಂತ ಹೇಳ್ತಾ ಡಿವೈಎಸ್ಪಿ ಜಾವೇದ್ ಇನಾಮ್ದಾರ್, ಪಿಐ ಉಮೇಶ್ ಎಂ ನಾಯಕ ಅವರು ಮೆರವಣಿಗೆಯ ದಾರಿ ಉದ್ದಕ್ಕೂ ಪೊಲೀಸ್ ಭದ್ರತೆ ನೀಡಿ ಶಾಂತಿಯುತವಾಗಿ ಅನುಕೂಲ ಮಾಡಿಕೊಟ್ರು. ಪ್ರಪ್ರಥಮ ಬಾರಿಗೆ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾದಿಂದ 11 ದಿನದವರೆಗೆ ನಡೆದ ಹೋಮ ಹವನ, ಧಾರ್ಮಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಒಟ್ನಲ್ಲಿ ಸುರಪುರ ಗಣೇಶ ಉತ್ಸವ ಹಲವು ವಿಶೇಷತೆಗೆ ಸಾಕ್ಷಿಯಾಯಿತು. ಇವತ್ತು ಯುವಕರಲ್ಲಿ ರಾಷ್ಟ್ರ ಪ್ರೇಮ, ಹಿಂದುತ್ವ ಬಂದದ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಿದ್ರು, ಇಂಥ ಬಿಸಿ ರಕ್ತದ ಯುವಕರು, ಇಂಥ ಬಿಸಿ ರಕ್ತದ 100 ಯುವಕರು ನನ್ನ ಕೈಯಾಗ ಕೊಟ್ರೆ ಭಾರತ ದೇಶವನ್ನು ಜಗದ್ಗುರು ಮಾಡ್ತೀನಿ ಅಂತ ಹೇಳ್ತಿದ್ರು. ಆ ಕೆಲಸ ತಡವಾದರೂ ಸಹಿತ ಸುರ್ಪೂರ್ನಲ್ಲಿ ಪ್ರಾರಂಭ ಆಗ್ಯದ. ಇದು ಯಾರ ಗಣಪತಿ ಅಂದ್ರೆ ರಾಜ ಹನುಮಪ್ಪ ನಾಯ್ಕ ತಾತರ ಗಣಪತಿ ಅಲ್ಲ, ಇಲ್ಲಿರ್ತಕ್ಕಂಥ ಯುವಕರ ಗಣಪತಿ ಅಲ್ಲ, ಇಲ್ಲಿ ನಾವು ಮ್ಯಾಕ್ ಕುಂತೀವಲ್ಲ ನಮ್ಮ ಗಣಪತಿ ಅಲ್ಲ. ಇದು ಯಾರ ಗಣಪತಿ ಅಂದ್ರೆ ಹಿಂದೂಸ್ಥಾನದ ಗಣಪತಿ, ಇದು ಹಿಂದೂ ಗಣಪತಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಬರಬೇಕು. ಇದು ಪ್ರತಿ ವರ್ಷ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೆಲ್ಲ ದಾನವನ್ನು ಮಾಡಿದ್ದಾರೆ ಆ ಎಲ್ಲ ದಾನಿಗಳಿಗೆ ಒಳ್ಳೆಯದಾಗ್ಲಿ. ಅದರ ಜೊತೆಗೆ ಇವತ್ತೇನು ಶಂಕರ್ ನಾಯ್ಕರಾಗಿರ್ಬೋದು, ಬೈರಿಮಟ್ಟಿಯವರಾಗಿರ್ಬೋದು, ಅನೇಕ ಯುವಕರು ಒಂದಿಷ್ಟು ಕೆಲಸ ಮಾಡ್ಬೇಕಾದ್ರೆ ನಮಗನಿಸ್ತಿತ್ತು ಇಷ್ಟು ಚಂದ ಕಾರ್ಯಕ್ರಮ ಮಾಡಿ ಇಷ್ಟೆಲ್ಲ ಅದ್ಭುತವಾಗಿ ಪ್ರತಿ ದಿವಸ ಪೂಜೆ ನಡೀತಿದೆ ಅಂತ ನಮಗೆ ಅನ್ಕೊಂಡಿರ್ಲಿಲ್ಲ. ಇಂಥ ಎಲ್ಲ ಕೆಲಸ ಮಾಡ್ತಕ್ಕಂಥ ಯುವಕರಿಗೆ ಬೆನ್ನು ತಟ್ಟಿ ಜೊತೆಗಿರ್ತಕ್ಕಂಥ ಕೆಲಸ ಇಡೀ ಸುರ್ಪುರ್ ನಾಗರಿಕರು ಮಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಮಾತಿ ವಿರಾಮಗೊಳಿಸ್ತೇನೆ. ಶಿವಂಭೂಯ. ನ್ಯೂಸ್ 24 ಭಾರತ್, ಯಾದಗಿರಿ.